ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್. ಫ್ರೆಂಡ್ಸ್, ಸೀಟ್ ಮೆಟ್ರಿಕ್ಸ್ ಬಿಟ್ಟಿದ್ದಾರೆ 2025. ಇವಾಗ ನಿಮಗೆ ಡೌಟ್ ಏನಿರುತ್ತೆ, ಅಪ್ಗ್ರೇಡ್ ಆಗುತ್ತಾ ಇಲ್ವಾ ಅಂತ ಅಲ್ವಾ? ಅದಕ್ಕೆ ಏನು ಮಾಡಬೇಕು? ಲಾಸ್ಟ್ ಇಯರ್ ಸೀಟ್ ಮೆಟ್ರಿಕ್ಸ್ ಜೊತೆ ಕಂಪ್ಯಾರಿಸನ್ ಮಾಡಬೇಕು. ಕಂಪ್ಯಾರಿಸನ್ ಮಾಡಿದ ತಕ್ಷಣ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅಂತ ಬರಲ್ಲ, ಬಟ್ ಕಂಪೇರ್ ಮಾಡೋದ್ರಿಂದ ಒಂದಷ್ಟು ಥಿಂಗ್ಸ್ಗಳು ಗೊತ್ತಾಗುತ್ತೆ. ಸೊ ಅದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೀಟ್ ಮೆಟ್ರಿಕ್ಸ್ ಈಗ ಡೇಟಾ ಬರೆದು ಇಟ್ಟಿದ್ದೀನಿ, ಎಲ್ಲ ಕ್ಯಾಟಗರಿದು ಎಷ್ಟೆಷ್ಟಿತ್ತು ಲಾಸ್ಟ್ ಇಯರು ಮತ್ತು ಈ ವರ್ಷ ಅಂತ, ಎಷ್ಟೆಷ್ಟು ವೇರಿಯೇಷನ್ಸ್ ಇದೆ, ಅದರಿಂದ ಎಷ್ಟೆಷ್ಟು ರ್ಯಾಂಕ್ ವೇರಿಯೇಷನ್ ಆಗುತ್ತೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಒಂದಷ್ಟು ಥಿಂಗ್ಸ್ಗಳನ್ನ ನೀವು ತಿಳ್ಕೊಬೇಕಾಗುತ್ತೆ. ಈಗ ನಿಮ್ಮ ಕ್ಯಾಟಗರಿಲಿ ಯಾವುದೇ ಸೀಟು ಉಳಿದಿಲ್ಲ ಅಂತ ನೋಡಿಬಿಟ್ಟು ನಿಮಗೆ ಅಪ್ಗ್ರೇಡ್ ಆಗಲ್ಲ ಅಂತ ತಿಳ್ಕೊಂಡ್ರೆ ನಿಮಗೆ ಸೀಟ್ ಮೆಟ್ರಿಕ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಆಗಿಲ್ಲ ಅಂತ ಅರ್ಥ. ಮತ್ತು ಸೀಟ್ ಹೇಗೆ ಅಲೌಟ್ ಆಗುತ್ತೆ ಅಂತಲೂ ನಿಮಗೆ ತಿಳ್ಕೊಂಡಿಲ್ಲ, ನಿಮಗೆ ಅರ್ಥ ಆಗಿಲ್ಲ ಅಂತ. ಸೊ ಅದಕ್ಕೋಸ್ಕರ ಫಸ್ಟು ಅದು ತಿಳ್ಕೊಬೇಕು. ಈಗ ಸೀಟ್ ಮೆಟ್ರಿಕ್ಸು ಲಾಸ್ಟ್ ಇಯರ್ದು ಮತ್ತು ಈ ವರ್ಷದ ಕಂಪೇರ್ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ಸರ್ಪ್ರೈಸ್ ಆಗುತ್ತೆ. ಏಕೆಂದರೆ ನಿಮ್ಗೆ ಅರ್ಥ ಆಗಲ್ಲ, ತೋರಿಸಿದ ಮೇಲೆ ಹೇಳ್ತೀನಿ. ಏಕೆಂದರೆ ಲಾಸ್ಟ್ ಇಯರ್ಗಿಂತ ಸೀಟ್ ಮೆಟ್ರಿಕ್ಸ್ ಟೋಟಲ್ ನಂಬರ್ ಆಫ್ ಸೀಟ್ಸ್ ಏನಿದೆ ಅದು ಕಮ್ಮಿ ಆಗಿದೆ. ಬಟ್ ಕಮ್ಮಿ ಆಗಿರೋದ್ರಿಂದ ನಿಮಗೆ ಅಪ್ಗ್ರೇಡ್ ಆಗೋಂಥ ಚಾನ್ಸಸ್ ಕಮ್ಮಿ ಆಯಿತು ಅಂತ ತಿಳ್ಕೊಳ್ಳೋ ಆಗಿಲ್ಲ. ಏಕೆಂದರೆ ಇಟ್ ಡಿಪೆಂಡ್ಸ್ ಆನ್ ಸ್ಪೆಸಿಫಿಕ್ ಕ್ಯಾಟಗರಿ. ನಿಮ್ಮದು ಯಾವ ಕ್ಯಾಟಗರಿಲಿ ಇದ್ದೀರಾ ಅನ್ನೋದು ಡಿಪೆಂಡ್ ಆಗುತ್ತೆ, ಮತ್ತು ಜನರಲ್ ಮೆರಿಟ್ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಈ ಡಿಪೆಂಡೆನ್ಸಿ ಹೇಗೆ ಅಂತ ತಿಳ್ಕೊಬೇಕಂದ್ರೆ ಈಗ ನೋಡ್ಕೊಳ್ಳಿ, ಸೀಟು ಹೇಗೆ ಅಲೋಟ್ ಆಗುತ್ತೆ ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಒಂದು ಕ್ಯಾಟಗರಿಲಿ ಇರ್ತೀರಾ, ನಿಮ್ಮದೊಂದು ಸ್ಕೋರ್ ಬಂದಿರುತ್ತೆ. ಓಕೆ, ನೀವು 2A ಕ್ಯಾಟಗರಿ ಆಗಿರಿ, 3A ಕ್ಯಾಟಗರಿ ಆಗಿರಿ, ಯಾವುದೇ ಕ್ಯಾಟಗರಿ ಇರಲಿ. ಓಕೆ, ನಿಮಗೆ ಫಸ್ಟು ಸೀಟ್ ಅಲಾಟ್ಮೆಂಟ್ ಹೇಗಾಗುತ್ತೆ ಅಂದರೆ ಫಸ್ಟು ಜನರಲ್ ಮೆರಿಟಿಂದ ಆಗುತ್ತೆ. ನೀವು ಯಾವುದೇ ಕ್ಯಾಟಗರಿಲಿ ಇದ್ರೂ ನಿಮ್ಮ ಸ್ಕೋರ್ ಹೈ ಇತ್ತು ಅಂದ್ಕೊಳ್ಳಿ, ಹಾಗೇನಾಗುತ್ತೆ ಹೇಳಿ, ನಿಮಗೆ ಫಸ್ಟು ಜನರಲ್ ಮೆರಿಟಿಂದ ಆ ಕಾಲೇಜ್ಗೆ ಆ ಸೀಟ್ ಅಲಾಟ್ ಆಗುತ್ತಾ ಇಲ್ವಾ ಅಂತ ಫಸ್ಟು ಚೆಕ್ ಮಾಡ್ತಾರೆ. ಆ ಜನರಲ್ ಮೆರಿಟಲ್ಲಿ ಅಲಾಟ್ ಆಗಲಿಲ್ಲ ಅಂದರೆ, ಈಗ ರೂರಲ್ ಕ್ಲೈಮ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಕನ್ನಡ ಮೀಡಿಯಮ್ ಕ್ಲೈಮ್ ಮಾಡಿದ್ದೀರಾ, ಹೈದ್ರಾಬಾದ್ ಕೋಟಾ ಕ್ಲೈಮ್ ಮಾಡಿದ್ದೀರಾ ಅಂದರೆ GMR, GMK, GMH, GMHR ಆ ರೀತಿ ಅದ್ರ ಮೇಲೆ ಕ್ಲೈಮ್ ಆದಮೇಲೆ ಈ ಜನರಲ್ ಮೆರಿಟಲ್ಲಿ ಯಾವುದೇ ಸೀಟ್ ಅಲಾಟ್ ಆಗಲಿಲ್ಲ ಅಂದರೆ ನಿಮ್ಮ ಕ್ಯಾಟಗರಿಗೆ ಬರುತ್ತೆ. ಅದ್ರ ಮೇಲೆ ಬಂದಮೇಲೆ, ನಿಮ್ಮ ಕ್ಯಾಟಗರಿಗೆ ಬಂದಮೇಲೆ ನೆಕ್ಸ್ಟು ನಿಮ್ಮ ಕ್ಯಾಟಗರಿಯಿಂದ ಯಾವುದಾದ್ರೂ ಕೋಟಾ ಕ್ಲೈಮ್ ಮಾಡಿದರೆ, ಈಗ 2A ಇತ್ತು ಅಂದರೆ 2A, 2AR, 2AH ಆ ರೀತಿ ಆರ್ಡ್ರಲ್ಲಿ ಹೋಗುತ್ತೆ. ಓಕೆ, ನಿಮಗೆ ಯಾವುದೇ ಕ್ಯಾಟಗರಿಲಿ ಇದ್ರೂ ನಿಮಗೆ ಆ ಜನರಲ್ ಮೆರಿಟ್ ಥ್ರೂ ನಿಮಗೆ ಕಾಲೇಜ್ ಅಲಾಟ್ ಆಗೋಂಥ ಚಾನ್ಸಸ್ ಹೈ ಇರುತ್ತೆ. ನಿಮ್ಮದು ಸ್ಕೋರ್ ಹೈ ಇದ್ದರೆ, ಕೆಳಗಿದ್ರೆ ಆಗುತ್ತೆ ಅಂತ ಹೇಳೋಕ್ಕೆ ಬರಲ್ಲ, ಬಟ್ ನಿಮ್ಮ ಸ್ಕೋರು ಕಂಪ್ಯಾರಿಟಿವ್ ಟು ಅದರ್ಸ್ ನಿಮ್ಮದು ಹೈ ಇತ್ತು ಅಂದರೆ ನಿಮಗೆ ಅಲಾಟ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಇವಾಗ ಸೀಟ್ ಮೆಟ್ರಿಕ್ಸ್ನ ತೋರಿಸ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಜನರಲ್ ಮೆರಿಟಲ್ಲಿ ನೋಡಿ 155 ಸೀಟ್ಸ್ ಇದೆ ಲಾಸ್ಟ್ ಇಯರ್. ಓಕೆ, 2024. ಬಟ್ ಈ ವರ್ಷ 175 ಸೀಟ್ಸ್ ಇದೆ. ಇದು ಏನಕ್ಕಾಗಿದೆ ಅಂತ ಕೇಳೋದಾದರೆ, ಈಗ ಈ ಜನರಲ್ ಮೆರಿಟಲ್ಲಿ ಸೀಟ್ಸು ಜಾಸ್ತಿ ಉಳ್ಕೊಳ್ಳೋಂಥ ಚಾನ್ಸಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ಇದರಲ್ಲಿ 50 to 60% BMCಯಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಏನಕ್ಕೆ ಅಂದರೆ, BMCಯಿಂದ ಏನು ಸ್ಟೂಡೆಂಟ್ಸು ಆಲ್ ಇಂಡಿಯಾ ಕೋಟಾಗೆ ಜಂಪ್ ಆಗ್ತಾರೆ, ಈಗ 2000 ರ್ಯಾಂಕ್ ಒಳಗಡೆ ಇರೋರು ಅಲ್ಲಿ ಜಂಪ್ ಆಗೋದ್ರಿಂದ ಅಲ್ಲಿ ಜಾಸ್ತಿ ಸೀಟ್ಸ್ ಮಿಕ್ಕೊಳ್ಳುತ್ತೆ. ಅದಕ್ಕೆ ಹೋಗ್ತಾ 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 ಆ್ಯಡ್ ಆಗ್ತಾರೆ. ಕೆಳಗಡೆ ಇರೋರು ಏನಾದರೂ ಬೇರೆ ಕಡೆ ಜಂಪ್ ಆದರು ಅಂದರೆ. ಇದು ಏನಕ್ಕೆ ಹಿಂಗೆ ಆಗಿದೆ ಅಂತ ಒಂದು ಎಕ್ಸ್ಪ್ಲೇನ್ ಮಾಡಲಾ? ನಿಮಗೆ ಇಂಪಾರ್ಟೆಂಟ್ ಇಲ್ಲ ಅನಿಸುತ್ತೆ, ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಏನಕ್ಕೆ ಹಿಂಗೆ ಆಗಿದೆ ಅಂದರೆ, ಈಗ ಸ್ಟೂಡೆಂಟ್ಸ್ಗಳು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಸ್ವಲ್ಪ ಭಯ ಪಟ್ಟಿದ್ದಾರೆ ಈ ವರ್ಷ. ಫಸ್ಟ್ ರೌಂಡಲ್ಲೇ ಅವ್ರಿಗೆ ಸಿಕ್ಕಿರೋ ಸೀಟ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಕಾಮನಾಗಿ ಟಾಪ್ ರ್ಯಾಂಕರ್ಸ್ ಹೋಗಿದ್ದಾರೆ, ಆಲ್ ಇಂಡಿಯಾ ಥ್ರೂ ಹೋಗಬೇಕಾಗಿರೋರು ಹೋಗಿದ್ದಾರೆ BMCಯಿಂದ. ಬಟ್ ಈ ಮಿಡಲಲ್ಲಿ ಇರ್ತಾರಲ್ಲ, ಅವ್ರಿಗೆ ಒಂದು ಸ್ವಲ್ಪ ಭಯ ಆಗಿದೆ. ಸೆಕೆಂಡ್ ರೌಂಡಲ್ಲಿ ಏನು ಸಿಗುತ್ತೋ, ಇರೋದೇ ಮತ್ತೆ ಸಿಗುತ್ತೆ ಅನ್ನೋ ಒಂದು ಭರವಸೆಲಿ ಹೋಗಿ ಜಾಯ್ನ್ ಆಗಿಬಿಟ್ಟಿದ್ದಾರೆ. ಮತ್ತು ಆಪ್ಷನ್ 3 ಚೂಸ್ ಮಾಡೋಕ್ಕೆ ತುಂಬ ಎದುರಿದ್ದಾರೆ. ಆಪ್ಷನ್ 3 ಚೂಸ್ ಮಾಡಿದ್ರೆ ಆ ಸೀಟ್ ಹೋಗ್ಬಿಡುತ್ತೆ. ಆ ಸೀಟಲ್ಲಿ ಸೀಟ್ ಮೆಟ್ರಿಕ್ಸಲ್ಲಿ ಆ್ಯಡ್ ಆಗಬೇಕು, ಬಟ್ ಅವರು ಎದುರಿದ್ದಾರೆ. ಸೊ ಇದರಲ್ಲಿ ಗೌರ್ಮೆಂಟ್ ಆ್ಯಂಡ್ ಸೆಮಿ ಗೌರ್ಮೆಂಟ್ ಎರಡು ಮಿಕ್ಸ್ ಇದೆ. ಒಂದು ಈ ಪಾಯಿಂಟ್ ಅಂತೂ ಮರೆಯೋಕೆ ಹೋಗ್ಬಿಡಿ, ಬರೀ ಗೌರ್ಮೆಂಟ್ ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಇದು ಗೌರ್ಮೆಂಟ್ ಆ್ಯಂಡ್ ಸೆಮಿ ಗೌರ್ಮೆಂಟ್ ಎರಡು ಇನ್ಕ್ಲೂಡೆಡಲ್ಲಿ 155 ಸೀಟ್ಸ್ ಮಿಕ್ಕಿತ್ತು ಜನರಲ್ ಮೆರಿಟ್ಗೆ ಲಾಸ್ಟ್ ಇಯರ್. ಈ ವರ್ಷ 175 ಮಿಕ್ಕಿದೆ. ಬಟ್ ಬೇರೆ ಕ್ಯಾಟಗರಿಲಿ ಇದು ಕಮ್ಮಿ ಆಗಿದೆ. ಈಗ SCG ನೋಡಿ 39 ಇತ್ತು, ಈ ಸರಿ 21 ಆಗಿದೆ, ತುಂಬ ಕಮ್ಮಿ ಆಗಿದೆ. ಮತ್ತು ಬೇರೆ ಕ್ಯಾಟಗರಿ ಕಾಮನಾಗಿ ಎಲ್ಲ ಕ್ಯಾಟಗರಿಲೂ ನಂಬರ್ ಆಫ್ ಸೀಟ್ಸ್ ಕಮ್ಮಿ ಆಗಿದೆ. ಈಗ 2BG ನೋಡಿ 6 ಇತ್ತು, 4 ಆಗಿದೆ. ಮತ್ತು 1Gಲಿ 4 ಇತ್ತು, ಒಂದೇ ಇದೆ. 2AGಲಿ 20 ಇತ್ತು, 14 ಇದೆ. ನೀವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಏನಕ್ಕೆ ಅಂದರೆ ಜನರಲ್ ಮೆರಿಟಿಂದ ನಿಮಗೆ ಕಾಲೇಜ್ ಅಲಾಟ್ ಆಗೋಂಥ ಚಾನ್ಸಸ್ ಇರುತ್ತೆ, ಏನಾದರೂ ಬಾರ್ಡರ್ ಇದ್ರಿ ಅಂದರೆ.
ಓಕೆ, ಕಾಲೇಜೇ ಅಲಾಟ್ ಆಗಲ್ಲ, ನಮ್ಮ ಕ್ಯಾಟಗರಿಲಿ ಯಾವುದೂ ಸೀಟ್ಸ್ ಮಿಕ್ಕಿಲ್ವಲ್ಲ ಅಂತ ಥಿಂಕ್ ಮಾಡೋದು ನೆಗೆಟಿವ್, ಅದು ತಪ್ಪು. ಓಕೆ, ಬಟ್ ಒಂದೊಂದರಲ್ಲಿ ಆಲ್ಮೋಸ್ಟ್ ಅಷ್ಟೇ ಉಳಿದಿದೆ. ಇದು ಏನಕ್ಕೆ ಹಿಂಗೆ ಆಗಿದೆ ಅಂತ ಒಂದು ಎಕ್ಸ್ಪ್ಲೇನ್ ಮಾಡಲಾ? ನಿಮಗೆ ಇಂಪಾರ್ಟೆಂಟ್ ಇಲ್ಲ ಅನಿಸುತ್ತೆ, ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಏನಕ್ಕೆ ಹಿಂಗೆ ಆಗಿದೆ ಅಂದರೆ, ಈಗ ಸ್ಟೂಡೆಂಟ್ಸ್ಗಳು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಸ್ವಲ್ಪ ಭಯ ಪಟ್ಟಿದ್ದಾರೆ ಈ ವರ್ಷ. ಫಸ್ಟ್ ರೌಂಡಲ್ಲೇ ಅವ್ರಿಗೆ ಸಿಕ್ಕಿರೋ ಸೀಟ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಕಾಮನ್ ಆಗಿ. ಟಾಪ್ ರ್ಯಾಂಕರ್ಸ್ ಹೋಗಿದ್ದಾರೆ, ಆಲ್ ಇಂಡಿಯಾ ಥ್ರೂ ಹೋಗ್ಬೇಕಾಗಿರೋರು ಹೋಗಿದ್ದಾರೆ BMCಯಿಂದ. ಬಟ್ ಈ ಮಿಡಲಲ್ಲಿ ಇರ್ತಾರಲ್ಲ, ಅವ್ರಿಗೆ ಒಂದು ಸ್ವಲ್ಪ ಭಯ ಆಗಿದೆ. ಸೆಕೆಂಡ್ ರೌಂಡಲ್ಲಿ ಏನು ಸಿಗುತ್ತೋ ಇರೋದೇ ಮತ್ತೆ ಸಿಗುತ್ತೆ ಅನ್ನೋ ಒಂದು ಭರವಸೆಲಿ ಹೋಗಿ ಜಾಯ್ನ್ ಆಗಿಬಿಟ್ಟಿದ್ದಾರೆ. ಮತ್ತು ಆಪ್ಷನ್ 3 ಚೂಸ್ ಮಾಡೋಕ್ಕೆ ತುಂಬ ಎದುರಿದ್ದಾರೆ. ಆಪ್ಷನ್ 3 ಚೂಸ್ ಮಾಡಿದ್ರೆ ಆ ಸೀಟ್ ಹೋಗ್ಬಿಡುತ್ತೆ, ಆ ಸೀಟ್ ಸೀಟ್ ಮೆಟ್ರಿಕ್ಸಲ್ಲಿ ಆ್ಯಡ್ ಆಗಬೇಕು. ಬಟ್ ಅವರು ಎದುರಿದ್ದಾರೆ. ಸೊ ಆಪ್ಷನ್ 2 ಜಾಸ್ತಿ ಜನ ಚೂಸ್ ಮಾಡಿರೋದ್ರಿಂದ ಇದು ಇಲ್ಲೇ ಉಳ್ಕೊಂಡಿದೆ. ಓಕೆ, ಮತ್ತು ಈಗ ಹೈದರಾಬಾದ್ ರೀಜನಲ್ಲಿ 21 ಸೀಟ್ಸ್ ಉಳಿದಿತ್ತು ಲಾಸ್ಟ್ ಇಯರ್, ಬಟ್ ಈ ವರ್ಷ 14 ಅಷ್ಟೇ ಉಳಿದಿದೆ. ಈಗ ಟೋಟಲ್ ಸೀಟ್ಸ್ ನೋಡೋದಾದರೆ ಹೋದ ವರ್ಷ 276 + 21 ಅಂದರೆ 296. ಬಟ್ ಈ ವರ್ಷ ಟೋಟಲ್ ಸೀಟ್ಸ್ ಎಷ್ಟು ಮಿಕ್ಕಿದೆ ಅಂದರೆ 281 + 14 295. ಏನು ಭಯ ಪಡೋಂಥದ್ದು ವಿಷಯ ಏನಿಲ್ಲ. ಈ ವರ್ಷ ಕಾಂಪಿಟೇಷನ್ ಜಾಸ್ತಿ ಇತ್ತು, ಹೊರಗಡೆ ಜಾಸ್ತಿ ಜನ ಹೋಗಿ ತುಂಬ ಸೀಟ್ಸ್ ಮಿಕ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದು. ಬಟ್ ಅಲ್ಲಿರೋರು ಅಲ್ಲಲ್ಲೇ ಸೇಫಾಗಿ ಆಟ ಆಡಿರೋದ್ರಿಂದ ಮಧ್ಯದಲ್ಲಿರೋರು ನಿಮಗೆ ಆಪರ್ಚುನಿಟಿ ಜಾಸ್ತಿ ಆಯಿತು. ಈಗ ಆಪ್ಷನ್ 2 ತಗೊಂಡವ್ರಿಗೆ ಆಪರ್ಚುನಿಟಿ ಜಾಸ್ತಿ ಆಯಿತು. ಹೇಗೆ ಅಂತ ಹೇಳ, ಈಗ ಆಪ್ಷನ್ 1 ಕೊಟ್ಟು ತುಂಬ ಜನ ಜಾಯ್ನ್ ಆಗಿಬಿಟ್ಟಿರೋದ್ರಿಂದ ಟಾಪ್ ಕಾಲೇಜಸ್ಸಲ್ಲಿ ತುಂಬ ಸೀಟ್ಸ್ ಮಿಕ್ಕಿದೆ BMCಲೆಲ್ಲ. ಸೊ ಅಲ್ಲಿಂದ ಜಂಪ್ ಆಗ್ತಾರೆ. ಆಪ್ಷನ್ 2 ಕೊಟ್ಟಿರೋರಿಗೆ ಈ ವರ್ಷ ಲಕ್. ಓಕೆ, ನನ್ನ ಎಕ್ಸ್ಪೀರಿಯೆನ್ಸಿಂದ ಹೇಳೋದಾದರೆ. ಬಟ್ ನೋಡೋಕ್ಕೆ 2 ಸೀಟ್ಸ್ ಕಮ್ಮಿ ಕಾಣಿಸ್ತಿದೆ, ಬಟ್ ಏನು ಪ್ರಾಬ್ಲಮ್ ಇಲ್ಲ. ಹೈದರಾಬಾದ್ ಕರ್ನಾಟಕದವ್ರು ಏನು ಎದುರುಕೊಳ್ಳೋಕೋಬೇಡಿ, ಜನರಲ್ ಮೆರಿಟಿಂದ ಸೀಟ್ ಅಲಾಟ್ ಮಾಡಿಸ್ಕೋಬೋದು, ಏನು ತಲೆ ಕೆಡಿಸ್ಕೊಳ್ಳೋಕೋಬೇಡಿ. ಬಟ್ ಇಲ್ಲಿ ಪ್ರಾಬ್ಲಮ್ ಯಾರಿಗಾಗುತ್ತೆ ಗೊತ್ತಾ ಜಾಸ್ತಿ? SCG ಮತ್ತು STG ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಮೇಯ್ನಾಗಿ SCG ಅವ್ರಿಗೆ, ಯಾಕೆಂದರೆ 39ಇಂದ 21ವರೆಗೆ ಇಳಿದಿದೆ ಲಾಸ್ಟ್ ಇಯರ್ ಟು ಈ ವರ್ಷಕ್ಕೆ ವೇರಿಯೇಷನ್ನು. ಬಟ್ STG ಆಲ್ಮೋಸ್ಟ್ ಸೇಮ್ ಇದೆ. ತುಂಬ ಜನ ಈಗ ಸೇಫ್ ಆಡಿರೋದ್ರಿಂದ ಅವರು ಫಸ್ಟ್ ರೌಂಡಲ್ಲೇ ಹೋಗಿ ಜಾಯ್ನ್ ಆಗಿರೋದ್ರಿಂದ ಸೀಟ್ಸ್ ಮಿಕ್ಕೊಂಡ್ರೆ ನಿಮಗೆ ಅಪ್ಗ್ರೇಡ್ ಆಗೋಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಓಕೆ, ಇದೇ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಂತ ಬಂದಿದ್ದು. ಈಗ ನೆಕ್ಸ್ಟ್ ವೀಡಿಯೋ ಬಂದು ನಾನೇನು ಮಾಡ್ತೀನಿ ಅಂದರೆ ರ್ಯಾಂಕ್ ವೇರಿಯೇಷನ್. ಈಗ ಎಷ್ಟಿತ್ತು ರ್ಯಾಂಕು ಲಾಸ್ಟ್ ಇಯರ್, ಅಂದರೆ ಈಗ ಜನರಲ್ ಮೆರಿಟಲ್ಲಿ 155 ಸೀಟ್ಸ್ ಇತ್ತಲ್ವ ಲಾಸ್ಟ್ ಇಯರು, ಎಷ್ಟು ರ್ಯಾಂಕ್ ವೇರಿಯೇಷನ್ ಆಗಿತ್ತು? ಈ ವರ್ಷ 175 ಆದರೆ ಎಷ್ಟು ವೇರಿಯೇಷನ್ ಆಗ್ಬೋದು ಅಂತ ಒಂದು ವೀಡಿಯೋ ಮಾಡ್ತೀನಿ ನೆಕ್ಸ್ಟು. ಅದೇ ರೀತಿ ಎಲ್ಲ ಕ್ಯಾಟಗರಿದು ಅನಲೈಸ್ ಮಾಡಿ ವೀಡಿಯೋ ಮಾಡ್ತೀನಿ, ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾರಾದರೂ ಗಾಬರಿಯಲ್ಲಿದ್ದರೆ ಅವ್ರಿಗೂ ಒಂದು ಸ್ವಲ್ಪ ತಾಳ್ಮೆ ಬರುತ್ತೆ, ಈ ವರ್ಷದ್ದು ಏನೂ ಅಷ್ಟು ಪ್ರಾಬ್ಲಮ್ ಇಲ್ಲ ಅಂತ. ಓಕೆ, ವೀಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.